ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಆ ಪುರೋಹಿತರು ಇಲ್ಲದೆ ಇದ್ರೆ ಏನಂತೆ, ಬೇರೆ ಯಾರನ್ನಾರು ಕರ್ಸಿ ಪೂಜೆ ಮಾಡಿಸಿದ್ರಾಯ್ತು. ಈ ನನ್ ಮಗನ್ಗೆ ನನ್ ಕೈಲ್ ಸಾಯೋವರೆಗೂ ತೃಪ್ತಿ ಇಲ್ಲ ಅನ್ಸತ್ತೆ. ಬೇಡಕಣ, ಅವ್ರೇ ಬರ್ಲಿ. ಅವ್ರು ತುಂಬಾ ನಂಬಿಕೆ ಇರೋಂತವ್ರು. ಇಂಥ ಪೂಜೆ ಎಲ್ಲ ವಿಧಾನದ ಪ್ರಕಾರ ನಡಿಬೇಕು, ಆಗ್ಲೇ ಫಲಿಸೋದು. ಯಾಕ್ ಪೂಜೆ ಹಾಗ್ ನೋಡ್ತಾ ಇದೀಯಾ? ನನಗ್ ತಿಂಡಿ ಬಡ್ಸಲ್ವಾ? ಹೋಗ್ಲಿ ಬಿಡು, ನಾನೇ ಬಡಿಸ್ಕೋತೀನಿ. ಪೂಜಾ, ನೀನು ಆರಾಮಾಗಿ ರೆಸ್ಟ್ ಮಾಡು. ಯಾಕಂದ್ರೆ ಮುಂದೆ ಸೇವಂತಿ ತಿಥಿ ಊಟ ಮಾಡೋದ್ರಿಂದ ಹಿಡಿದು ಎಲೆ ಎತ್ತದ್ರವರೆಗೂ ಎಲ್ಲ ಕೆಲ್ಸನೂ ನೀನೇ ಮಾಡ್ಬೇಕು. ಅಲ್ಲಿವರೆಗೂ ಈ ಮನೇಲಿ ಯಾರ್ಯಾರು ಬದುಕಿರ್ತಾರೋ ಯಾರ್ಯಾರು ಸತ್ತಿರ್ತಾರೋ. ಭಾವ, ಇನ್ ಮುಂದೆ ಇದೇ ರೀತಿ ನಿಮ್ ಕೋಪಗಳನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಜೀವಂತವಾಗಿರ್ತೀರ. ಇಲ್ಲ ಅಂದ್ರೆ ಆ ಕ್ಷಣನೇ ಕೋಪ ಮಾಡ್ಕೊಳ್ಳೋರ್ ಕತೆ ಮುಗ್ದಾಗೇನೆ ಲೆಕ್ಕ. ಕರ್ಣ, ಇವಳ ಹತ್ರ ಏನ್ ಮಾತು, ಸುಮ್ನಿರು. ಏನೋ ಅಶ್ವಿನ್, ಬಾರಿ ಎಗ್ರಾಡ್ತಾ ಇದೀಯಾ? ಎಗ್ರಾಡು ಎಗ್ರಾಡು, ಎಷ್ಟು ದಿನ ಇದೆಲ್ಲ ಅಂತ ನಾನು ನೋಡ್ತೀನಿ. ಅಜ್ಜಿ, ಸೇವಂತಿ ವಿಷಯವಾಗಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ. ಭಾವ, ತಿಂಡಿ ತಿನ್ಕೊಂಡು ಹೋಗಿ. ಬೇಡ ಪೂಜಾ, ನನ್ಗೆ ಹಸ್ವಿಲ್ಲ. ಅಣ್ಣ, ಹಸ್ವಿಲ್ಲ ಅಂದ್ರೆ ಹೆಂಗಣ್ಣ? ಸ್ವಲ್ಪನಾದ್ರೂ ತಿನ್ಕೊಂಡು. ಬೇಡ ಕಣೋ, ನನಗೆ ಬಲವಂತ ಮಾಡಬೇಡ. ಅಣ್ಣ, ಅದಕ್ಕೆ ಮನೇಲಿಲ್ಲ ಅಂತ ನೀನು ಹೊಟ್ಟೆ ಹಸ್ಕೊಂಡಿದ್ರೆ ನಿನ್ನ ಆರೋಗ್ಯದ ಗತಿ ಏನು? ಅಲ್ಲ, ಅದಕ್ಕೆ ಹುಡ್ಕಾದ್ರೂ ನಿನಗೆ ಶಕ್ತಿ ಬೇಡವಾ? ಅಣ್ಣ, ನೀನ್ ಏನಾದ್ರೂ ಇವಾಗ ತಿಂದೆ ಹೋದ್ರೆ ನಾವು ಯಾರು ತಿನ್ನಲ್ಲ. ಯಾಕೆ ಈ ತರ ಹಠ ಮಾಡ್ತಾ ಇದೀಯಾ? ನೋಡು, ಸೇವಂತಿ ಮನೇಲಿಲ್ಲ ಅಂತ ನಮಗೂ ಬೇಜಾರಿದೆ ಕಣೋ. ಹಾಗಂತ ನೀನು ಊಟ ತಿಂಡಿ ಬಿಟ್ಟು ಕೊರಗ್ತಾ ಇದ್ರೆ ನಮ್ ಕೈ ನೋಡಕ್ಕಾಗುತ್ತೇನೋ? ಬಾರಪ್ಪ, ಸ್ವಲ್ಪ ತಿಂಡಿ ತಿನ್ನು. ಬಾರೋ, ಬಾ. ಕೂತ್ಕೋ. ತಿನ್ನು. ಯಾಕೋ ಅರ್ಜುನ, ಏನಾಯ್ತು? ಅಣ್ಣ, ಅರ್ಜುನ, ಏನಾಯ್ತು ಅಜ್ಜಿ? ಅಯ್ಯೋ, ಬಾ.
ಸಾಕು. ನೀರ್ ಕುಡಿ. ಅಣ್ಣ ಯಾಕೆ, ಏನಾಯ್ತಣ್ಣ? ಯಾಕೋ ಒಂಥರ ವಾಕರಿಕೆ ಬರ್ತಿದೆ.